ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಕಾರ್ತಿಕೋತ್ಸವ ಅಗ್ನಿಕೊಂಡ 13ನೇ ವರ್ಷದ ಜಾತ್ರಾ ಮಹೋತ್ಸವವು ಬಹಳ ಅದ್ದೂರಿಯಾಗಿ ಜರುಗಿತು. ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಸುಕ್ಷೇತ್ರ ಎಂ ಗಡದೂರ್ ಪೂಜ್ಯ ಶ್ರೀ ನೀಲಕಂಠಯ್ಯ ತಾತನವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಗಣ್ಯರು, ಹಿರಿಯರು, ಮಹಿಳೆಯರು, ಯುವಕರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾತನ ದರ್ಶನ ಪಡೆದರು. ನಂತರ ಪೂಜ್ಯ ಶ್ರೀ ನೀಲಕಂಠಯ್ಯ ತಾತನವರು ರಥೋತ್ಸವ ಕಾರ್ಯಕ್ರಮಕ್ಕೆ ಪೂಜೆ ನೆರವೇರಿಸಿ ಚಾಲನೆಯನ್ನು ನೀಡಿದರು. ಇದಕ್ಕೂ ಪೂರ್ವದಲ್ಲಿ ಬ್ರಹ್ಮನ್ಮರ ಹೆಬ್ಬಾಳ್ ಶ್ರೀ ಶ ಬ್ರಹ್ಮ 108 ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿ ದಾಸನಾಳ್ ಗ್ರಾಮದ ಗ್ರಾಮಸ್ಥರಿಗೆ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಹಿರಿಯರು, ಪ್ರಮುಖರು ಮತ್ತು ಯುವಕರು ಹಾಗೂ ಮಹಿಳೆಯರು ಸೇರಿದಂತೆ ಇನ್ನು ಅನೇಕರು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಗಂಗಾವತಿ ತಾಲೂಕು ದಾಸನಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿಟ್ಟಿನ ದೇವರ ಎಂದು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಶ್ರೀ ವೀರಭದ್ರ ದೇವರ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಇದರ ಮುಂಜಾನೆ ಕಾರ್ಯಕ್ರಮಗಳು ಗಂಗಾ ಸ್ಥಳಕ್ಕೆ ಹೋಗಿ ಗಂಗೆಯನ್ನು ತಂದು ಇಲ್ಲಿ ಶುದ್ಧೀಕರಿಸಿ ನಂತರ ಸಾಯಂಕಾಲದ ವೇಳೆಯಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮ ಜರುಗೋದ್ರಿಂದ ಈ ಒಂದು ಮಹಾ ರಥೋತ್ಸವ ಕಾರ್ಯಕ್ರಮಕ್ಕೆ ದಾಸನಳ ಗ್ರಾಮದ ಸರ್ವ ಸದ್ಭಕ್ತರು ಮತ್ತು ದಾಸನಳ ಸುತ್ತಮುತ್ತಲಿನ ಗ್ರಾಮದ ವೀರಭದ್ರ ದೇವರ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ತನ್ನ ಧನವನ್ನು ಅರ್ಪಿಸಿ ಶ್ರೀ ವೀರಭದ್ರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇಂದಿನ ವಿಶೇಷ ಕಾರ್ಯಕ್ರಮ ಏನಂತಂದರೆ ಪ್ರತಿ ವರ್ಷದಂತೆ 13ನೇ ವರ್ಷದ ಜಾತ್ರಾ ಮಹೋತ್ಸವವಾಗಿ ಬೆಳಗ್ಗೆ ಏನಪ್ಪ ಅಂತಂದರೆ ವೀರಭದ್ರ ದೇವರ ಗಂಗೆ ಸ್ಥಳಕ್ಕೆ ಹೋಗಿ ಕಾಶಿ ಕಟ್ಟೋರ ಸಲುವಾಗಿ ಅಲ್ಲಿದ್ದ ಗಂಗೆ ಸ್ಥಳದಿಂದ ಪುರವಂತರದಿಂದ ಮೆರವಣಿಗೆ ಮಾಡ್ಕೊಂತ ಬಂದು ಇಲ್ಲಿ ಅಗ್ನಿಕೊಂಡೆ ಪ್ರವೇಶ ಮಾಡಿ ಅಗ್ನಿಕೊಂಡಲಿಂದ ದೇವರು ಗರ್ಭಗುಡಿ ಒಳಗೆ ಇದು ಮಾಡಿ ಎಲ್ಲ ಇದು ಮಾಡಿ ಸರ್ವಧರ್ಮದವರು ಎಲ್ಲರೂ ತನುಮನದಿಂದ ಅರ್ಪಿಸಿ ಸ್ವಾಮಿಯ ಪಾತ್ರಕ್ಕೆ ಎಲ್ಲರೂ ತನುಮನದಿಂದ ಸೇವೆ ಸಲ್ಲಿಸಬೇಕು. ಹಾಗೂ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಜಾತಿ ಭೇದ ಭಾವದಿಂದ ಈ ದೇವರೇನಪ್ಪ ಅಂದ್ರೆ ಭಾವೈಕ್ಯತೆ ದೇವರು ಬಂದಿದೆ, ಅವರು ಇವರು ಅಂತ ಅಂದೇನೆಲ್ಲ ಪ್ರತಿ ವರ್ಷದಿಂದ ಎಷ್ಟು ವರ್ಷದಿಂದ ಪಡ್ಕೊಂತ ಬಂದಂತೆ ಅದೇ ರೀತಿಯಾಗಿ ಮುಂದಾಗೋದು ಹೀಗೆ ನಡ್ಕೊಂಡು ಹೋಗ್ಬೇಕಂದು ತಮ್ಮೆಲ್ಲರೂ ಕೇಳ್ಕೊಂಡು ಈ ಜಾತ್ರೆಗೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕಂತ ನಾನು ಕೇಳಿಕೊಂಡು. ಎಷ್ಟನೇ ವರ್ಷ ಸರ್? 13ನೇ ವರ್ಷ. ಬೆಳಗಿಂದ ನಿನ್ನೆಯಿಂದ ಏನಾದರೂ ಕಾರ್ಯಕ್ರಮ ನಡೀತದೆ ಸರ್? ಬೆಳಗ್ಗೆ ಎದ್ದುಗಳೇನಪ್ಪ ಅಂತಂದ್ರೆ ಅಭಿಷೇಕ ಮಾಡ್ತಾರೆ, ರುದ್ರಾಭಿಷೇಕ ಮಾಡ್ತಾರೆ. ರುದ್ರಾಭಿಷೇಕ ಮಾಡಿದಗಳು ಗಂಗೆ ಸ್ಥಳಕ್ಕೆ ಹೋಗ್ತಾರೆ. ಗಂಗೆ ಸ್ಥಳದಿಂದ ಪುರವಂತರಲ್ಲಿಂದ ಅದೇನಪ್ಪ ಅಂತಂದ್ರೆ ಅವ್ರನ್ನ ವಾದ್ಯ ವೃಂದಲಿಂದ ಡೋಳು ಸನಾಯಿ ಎಲ್ಲ ವಾದ್ಯಗಳಿಂದ ಅವ್ರನ್ನ ಏನಪ್ಪ ಅಂತಂದ್ರೆ ವೀರಭದ್ರ ದೇವರನ್ನ ಬಂದು ಏನಪ್ಪ ಅಂತಂದ್ರೆ ಅಗ್ನಿ ಕೊಂಡದಲ್ಲಿ ಪ್ರವೇಶ ಮಾಡಿ ಏನಪ್ಪ ಅಂತ ಗರ್ಭಗುಡಿ ಒಳಗೆ ಅವ್ರನ್ನ ಏನಪ್ಪ ಅಂದ್ರೆ ಇದು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಭೂಗಣಾರಾಧನೆ ಆಗ್ತದೆ. ಜಂಗಮೂರು ಊಟ ಇದು ಮಾಡಿಕೊಂಡು ಅವ್ರಿಗೆ ಇದು ಮಾಡಿ ಆಮೇಲೆ ಏನಪ್ಪ ಅಂದ್ರೆ ಬಂದಂಥ ಭಕ್ತಾದಿಗಳಿಗೆಲ್ಲ ದಾಸೋಹ ರೀತಿಯಿಂದ ಪ್ರಸಾದ ವಿತರಣೆ ಮಾಡಿ ಸಾಯಂಕಾಲ 5:30 ಗಂಟೆಗೆ ಮಹಾರಥೋತ್ಸವ ಆಗ್ತದೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಇದೇ ರೀತಿಯಾಗಿ ಎಲ್ಲ ನಡೀತದೆ. ಅದೇ ರೀತಿಯಾಗಿ ದೇವರು ನಮಗೆಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಇದು ಮಾಡಿ ಎಲ್ಲರಿಗೆ ಆಶೀರ್ವಾದ ಮಾಡಲ ಅಂತಂದು ನಾನು ಗ್ರಾಮದ ಪರವಾಗಿ ಹಾಗೂ ಸುತ್ತಮುತ್ತಲಿನ ಪರವಾಗಿ ಕೇಳಿಕೊಳ್ಳುತ್ತೇನೆ. ನಿನ್ನೆ ಉತ್ಸವ ಮಾಡ್ತೇನೆ. ನಿನ್ನೆ ಹೇಳು ನಿನ್ನೆ ನಿನ್ನೆ ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತ 2 ದಿನಗಳ ಕಾಲ ಅಭೂತಪೂರ್ವವಾದಂಥ ಕಾರ್ಯಕ್ರಮಗಳು ಜರುಗುತ್ತವೆ. ನಿನ್ನೆಯ ದಿನ ವೀರಭದ್ರ ದೇವರ ಉತ್ಸವ ಕಾರ್ಯಕ್ರಮ, ಅದೇ ರೀತಿ ವಿಜೃಂಭಣೆಯಿಂದ ಮುತ್ತಿನ ಪಲ್ಲಕ್ಕಿ ಕಾರ್ಯಕ್ರಮಗಳು ಕೂಡ ನಿನ್ನೆ ಆಯೋಜನೆ ಮಾಡಲಾಗಿತ್ತು. ಇವತ್ತು ಬೆಳಗಿನಿಂದ ಸುಮಾರು ಕಾರ್ಯಕ್ರಮಗಳಾಗಿದ್ದಾವೆ. ಅಂದರೆ ಬೆಳಗ್ಗೆ ಮಡಿತೇರು ಎಳೆಯೋದ್ರ ಮೂಲಕ ಗಂಗಾ ಸ್ಥಳಕ್ಕೆ ಹೋಗಿ ಗಂಗಾ ಸ್ಥಳದಿಂದ ಬಂದು ಗಂಗೆಯನ್ನು ಪ್ರತಿಷ್ಠಾಪಿಸಿ ನಂತರ ಗಣಗಳಿಂದ ಗಣರಾಧನೆಯನ್ನು ನೆರವೇರಿಸಿ ಈಗ ಮಹಾರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಮಹಾರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಊರಿನ ಎಲ್ಲ ಪ್ರಮುಖರ ಪರವಾಗಿ, ಹಿರಿಯರ ಪರವಾಗಿ, ಯುವಕರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ದಾಸನಳ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ನಮ್ಮ ನಾಡಿಗೆ, ದೇಶಕ್ಕೆ ಹಾಗೂ ಈ ಜಗತ್ತಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲೆಂದು ಆ ಶ್ರೀ ವೀರಭದ್ರ ದೇವರಲ್ಲಿ ಬೇಡಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ದಾಸನಳ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಎಲ್ಲ ಊರಿನ ಸಮಸ್ತ
ದೈವದ ಪರವಾಗಿ ಹಾಗೂ ಊರಿನ ಗುರಿಯರ ಪರವಾಗಿ ಜಾತ್ರಾ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆ ಮಹೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಂತೂ ನಮ್ಮ ಸ್ವಾಗತ ಕೋರುತ್ತೇವೆ. ಓಕೆ, ಇನ್ನು ಗ್ರಾಮದ ದಾಸನಾಳ ಗ್ರಾಮದವರಿಗೆ ಗ್ರಾಮದ ಈ ಜಾತ್ರಾ ಮಹೋತ್ಸವ ಶುಭಾಶಯಗಳನ್ನು ಕೋರುತ್ತೇವೆ. ಈ ಸಂದರ್ಭದಲ್ಲಿ ಕೋರುತ್ತೇವೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.